ನೋಡ್ರಿ ಎಷ್ಟು ಉದ್ದ ಬಂಗುತ್ತೆ ಊಚ ಬಂಗುತ್ತೆ. ಇದೇ ಫಸ್ಟ್ನೇ ಒಂಬಳೆ, ಇದು ಚಿಕ್ಕ ಒಂಬಳೆ ಒಂದ್ಸರಿ ನೋಡಿದಲ್ಲ ಅಣ್ಣ ಇದು. ಅದೇ ಫಸ್ಟ್ನೇ ಒಂಬಳೆನೇ ಇಷ್ಟು ಉದ್ದ ಬಂಗುತ್ತೆ. ನೋಡಿ ಇಲ್ಲೇ ಕಾಣುತ್ತೆ ನೋಡ್ರಿ, ಒಂದು ಒಂಬಳೆನೂ ಫಸ್ಟ್ ಹೊಡೆದಿಲ್ಲ. ಫಸ್ಟ್ನೇ ಒಂಬಳೆನೇ ಇದು, ಎರಡನೇ ಒಂಬಳೆ ಇದು. ಫಸ್ಟ್ನೇದೇ ಇಷ್ಟು ಫಾಸ್ಟ್ ಹೊಡೋದು. ಮತ್ತೆ 4 ವರ್ಷ 8 ತಿಂಗಳು ಗಿಡ. 4 ವರ್ಷ 8 ತಿಂಗಳು ಗಿಡ. ಮುಂಚೆ ಎಲ್ಲ ಸರ್ ಈ ಗರಿ ಈ ಥರ ಇರಲಿಲ್ಲ ಉದ್ದಕ್ಕೆ. ಇಲ್ಲ ಸರ್, ಚಿಕ್ಕ ಗರಿ, ಚಿಕ್ಕ ಗರಿ ಒಂದೊಂದು ಮಾರು ಇತ್ತು ಸರ್ ಅಷ್ಟೇ. ಅದೇ ಸರ್ ಒಂಬಳೆಯಲ್ಲಿ ಚೇಂಜಸ್ ಆಗಿದೆಯಾ ಸರ್? ಲಾಸ್ಟ್ ಟೈಮ್ ನಾವು ನಾಗರ ಪಂಚಮಿ ಮಾಡ್ಬೇಕಾದ್ರೆ ನಮ್ಮ ಹೊಲದಲ್ಲಿ ಒಂಬಳೆ ಒಂದು ಇಲ್ಲದಕ್ಕೆ ಪಕ್ಕ ತೋಟದಲ್ಲಿ ತಗೊಂಬಂದ್ವಿ. ಓಕೆ ಇವಾಗ ಅದು ಹಾಕಿದ್ಮೇಲೆ ನಮ್ಮ ಹೊಲದಲ್ಲಿ ಹೆಚ್ಚು ಕಮ್ಮಿ ಒಂದು 600 ಗಿಡ ಒಂಬಳೆ ಹೊಡೆದು. ಸರ್ ಈಗ ಈ 4 ವರ್ಷ 8 ತಿಂಗಳದು ಗಿಡ ಅಂದ್ರಲ್ಲ, ಆ ಗಿಡದಲ್ಲಿ ಈ ಥರ ಯಾವ ತೋಟದಲ್ಲಾರ ನೋಡಿದ್ದೀರಾ ನೀವು ಈ ಥರ ಫಸ್ಲಿರೋದು? ಇಲ್ಲ ಸರ್, ನಮ್ಮ ಈ ಬೌಂಡ್ರಿ ಒಳಗಡೆ ಇದೇ ಫಸ್ಟ್ ನಾವು ನೋಡಿರೋದು. ಪಕ್ಕ ತೋಟದಲ್ಲಿ ಬಂದಿದ್ರು ಅವ್ರು, ಬಂದು ನೋಡ್ಕೊಂಡು ಹೋದ್ರು ಅವ್ರಿಗೆ. ಇಷ್ಟು ಚೇಂಜಸ್ ಆಗಿದೆ ಹೇಳಿ ಅವ್ರು ತಗೊಂಬಂದು ಹಾಕಿದ್ರು ಸರ್. ಸರ್ ಬೇರೆ ರೈತರು ನಿಮ್ಮ ತೋಟ ನೋಡಿ ಏನು ಹೇಳ್ತಿದ್ದಾರೆ? ನಾವು ತಂದು ಹಾಕಿದ್ಮೇಲೆ ಸರ್ ಒಂದು 3 ಜನ ಬಂದು ರೈತರು ನೋಡಿ ತಗೊಂಡಾಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಗೊಂಬಂದಾರೆ ಸರ್. ನಂಬರ್ ಕಳಿಸಿದ್ದೀವಿ, ನಿಮಗೆ ಭೇಟಿ ಮಾಡಿದ್ದಾರೆ ಸರ್. ನಾವು ಅರೆಕ ಪವರ್ ಹಾಕಿದ್ಮೇಲೆ ಕೆಲಸ ಚೆನ್ನಾಗತ್ತೆ ಸರ್. ಅಂದರೆ ಗಿಡಕ್ಕೆ ನಾವು ಏನು ಕೊಡ್ಬೇಕು ಅದನ್ನೆಲ್ಲ ಅದರಲ್ಲಿ ಹಾಕಿ ಕೊಟ್ಟಿರ್ತೀವಿ ಮೆಡಿಸನ್ನು, ಹಂಗಾಗಿ ಅದು ಕೆಲಸ ಮಾಡಿದೆ ಚೆನ್ನಾಗಿ ಮಾಡಿ ಸರ್. ಸರ್ ಓವರ್ ಆಲ್ ಒಪಿನಿಯನ್ ನಿಮಗೆ ಖುಷಿ ಕೊಟ್ಟಿದೆಯಾ? ಗೋಲ್ಡನ್ ಸಾಯಿಲ್ ಕೊಟ್ಟಿದೆ ಸರ್. ನೀವು ಪ್ರಾಡಕ್ಟ್ ಕೊಡಲಿಲ್ಲ ಅಂದ್ರೆ ನಾವು ಹುಡುಕಿ ಬಂದು ತಾಮರ ಥರ ಆಗಿದೆ. ಓಕೆ ನಾವು ರೈತರಿಗೆ ಹೇಳೋದು ಇಷ್ಟೇ ಸರ್, ನಾವು ಏನಪ್ಪ ಅಂದರೆ ಬೇರೆ ಅಲ್ಲಿ ಇಲ್ಲಿ ಯೂಸ್ ಮಾಡೋದಕ್ಕಿಂತ ಭಾಳ ಚೆನ್ನಾಗಿದೆ ಪ್ರಾಡಕ್ಟು. ತಗೊಂಬಂದು ರೈತರಿಗೆಲ್ಲ ಅನುಕೂಲ ಆಗುತ್ತೆ, ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾರು ಬಂದು ಮಧ್ಯವರ್ತಿಗೆ ಹೇಳೋದು ಬೇಡ ಸರ್, ಅವ್ರು ಹಾಕಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಬೇಡ ಅಂದ್ರೂ ಅವರೇ ಬರ್ಬೇಕಾಗುತ್ತೆ ಸರ್. ಹೌದಾ? ಹುಡುಕಿಯನ್ನು ಬರ್ತಾರೆ ಹಂಗಾರೆ ಗೋಲ್ಡನ್ ಸಾಯಿಲ್? ಖಂಡಿತ ಸರ್, 100% ಬಂದೇ ಬರ್ತಾರೆ. ಭಾಳ ಚೆನ್ನಾಗಿದೆ ಸರ್. ನಮ್ಮ ತೋಟ ಬಂದರೆ ಮನೆಗೆ ಹೋಗೋಕ್ಕಾಗ್ತಿಲ್ಲ ಸರ್, ಆ ಥರ ಆಗಿದೆ. ಇಷ್ಟು ಏಪ್ರಿಲ್ ತಿಂಗಳಲ್ಲಿ ನೋಡಿ ಸರ್, ನಾವೇನು ಕಟ್ ಮಾಡಿಲ್ಲ. ಪ್ರತಿಯೊಂದು ಮರ ನೋಡ್ರಿ, ಭಾಳ ಗರಿ ಲೆಂತ್ ಜಾಸ್ತಿ ಹೋಗಿ ಸರ್. ಇವೆಲ್ಲ ಇಷ್ಟು ಲೆಂತೇ ಇರಲಿಲ್ಲ ಮುಂಚೆ. ಹೌದು ಸರ್. ಇವೆಲ್ಲ ಹಳೆಗರೆ ನೋಡಿದ್ರೆ ಗೊತ್ತಾಗುತ್ತಲ್ಲ, ಇಲ್ಲಿ ಇಳೆ ಬಿದ್ದಿದ್ದಾವಲ್ಲ, ಇದು ಹಳೆಗರೆ. ಬಟ್ ಇದು ದೊಡ್ಡ ಗರೆ ನೋಡ್ರಿ, ಭಾಳ ಲೆಂತ್ ಆಳ ಹೋಗಿ ಸರ್. ಅದೇ ಈಗ ತೋಟ ನೋಡಿದ್ರಲ್ವಾ ನೀವು, ಶ್ರೀನಿವಾಸ್ ಅವರು ತಮ್ಮವರು, ಹೌದಾ? ಈಗ ನಿಮಗೀಗ ಫಸ್ಟ್ಗೆ ಮೆಡಿಸಿನ್ ತಗೊಂಬಂದ್ರು ಅವ್ರ ಮನೆಗೆ. ಮೆಡಿಸಿನ್ ತಗೊಂಬಂದಾಗ ನಮಗೆ ನಂಬಿಕೆ ಇಲ್ಲ ಸರ್. ಅದು ನಂಬಿಕೆ ಇಲ್ಲ. ನಮ್ಮ ಕೇಳಿ ನಮ್ಮ ಮಣ್ಣಿಗೆ ಹಾಕಿ ಇಷ್ಟೊಂದು ಬಣ್ಣ ಹಾಕಿದ್ದೇನ ಮೆಡಿಸಿನ್ಗೆ ಅಂತ. ಓಕೆ, ಅದಕ್ಕೆ ನಾವು ಗೊಬ್ಬರ ಸಣ್ಣ ಅದ ಮಣ್ಣು ಸಣ್ಣ ಅಂತ ಇದ್ವಿ. ಹಂಗಾಗಿ ತಗೊಂಬಂದಾದಾಗ ಇದನ್ನ ಹಾಕಿದಾಗ ನಮಗೆ ಗೊತ್ತಾಯ್ತು, ಖುಷಿ ಆಯ್ತು. ತೋಟಕ್ಕೆ ಬಂದಾಗ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ, ಹಂಗಾಗ್ಬಿಡುತ್ತೆ. ಈಗ ಒಟ್ಟು ನಿಮಗೆ ಟೋಟಲ್ ಓವರ್ ಆಲ್ ಗೋಲ್ಡನ್ ಸಾಯಿಲ್ ನಿಮಗೆ ರಿಸಲ್ಟ್ ಗೊತ್ತಾಯ್ತು ನಮಗೆ. ಈ ತರ ಬಂದಾಗ ಫಸ್ಟಿಗೆ ನೋಡಿದಾಗ ಒಂಬಳೆ ನೋಡಿದಾಗ ಈ ತರ ಚೆನ್ನಾಗಿ ಬಂತಲ್ಲ, ಇನ್ನೊಂದ್ಸತಿ ಹಾಕೋಣ ಅಂತ ನಾನು ಹೇಳಿದೆ ಮನೆಯಲ್ಲಿ. ಆಯಿತು, ನಾವು ಅಂದರೆ ಫಸ್ಟ್ಗೆ ಗೋಲ್ಡನ್ ಸಾಯಿಲ್ ಉಪಯೋಗಿಸಿ ಅದರ ರಿಸಲ್ಟು ಪಡ್ಕೊಂಬಂದ್ರೆ ರೈತರು ಹೆಂಗೆ ಗೊತ್ತಾ ಹುಡುಕೊಂಬರ್ತಾ ಇದ್ದಾರೆ ಇವತ್ತು. ಅದೇ ಕಾರಣ ಏನು ಅಂದರೆ ಅದರದ್ದು ರಿಸಲ್ಟ್ ಬೇಕಾಗಿರೋದೇ ಅದು. ಇಲ್ಲ ಸರ್, ಅದು ಹಾಕಿ ಔಷಧಿ ಮೆಡಿಸಿನ್ ಕೊಟ್ಮೇಲೆ ನಮ್ಮ ಗಿಡ ಫುಲ್ ಸ್ವಲ್ಪ ಚೇಂಜಸ್ ಆಗೈತೆ, ತುಂಬಾ ಚೇಂಜ್ ಆಗೈತೆ. ಇದಕ್ಕೆ ನಾವು ತೋಟದಾಗ ಬರೋಕ್ಕೆ ನಂಗೆ ಮನಸ್ಸಿರಲಿಲ್ಲ. ಅದನ್ನ ಹಾಕಿದ್ಮೇಲೆ ಇವಾಗ ತೋಟದಾಗೆ ಇರ್ಬೇಕು ಅನ್ಸ್ತತಿ. ಈಗ ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಉಮೇಶ್ ಅಂತೇಳಿ. ಉಮೇಶ್, ಥ್ಯಾಂಕ್ಸ್ ಅಣ್ಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಸರ್, ನಿಮ್ಮ ಊರು ಸರ್? ಸರ್ ಇಲ್ಲಿ ಗುಂಡಿಮಣ ಗೊಲ್ರೆಟ್ಟಿ, ಹೊಳಲ್ಕೆರೆ ತಾಲೂಕು, ಓಕೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಸೊ ಈ ತೋಟಕ್ಕೆ ಗೋಲ್ಡನ್ ಸಾಯಿಲ್ ಬಳಸಬೇಕು ಅಂತ ನಿಮ್ಮ ತಲೆಗೆ ಬಂದಿದ್ದೆ ಯಾಕೆ? ಸೊ ತಲೆಯಲ್ಲಿ ಬಂದಂದರೆ ಪಕ್ಕದವರು ಒಬ್ಬರು ಹೇಳಿದ್ರು, ಕೆಂಗುಂಟೆಯಲ್ಲಿ ಉಮೇಶ್ ಅಂತ ಹೇಳಿ. ಓಕೆ, ಅವ್ರ ತೋಟವಾಗ ನೋಡಿದ್ವಿ, ಭಾಳ ಇಂಪ್ರೂವ್ಮೆಂಟ್ ಇತ್ತು. ಈ ಏರಿಯಾದಲ್ಲಿ ಈ ಥರ ಆಗಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಓಕೆ, ಅವ್ರು ಬಂದು ಸರಿ ಹಾಕ್ಸು ನೋಡೋಣ ಅಂತ ಹೇಳಿದ್ರು. ನಿಮ್ಮ ಫೋನ್ ನಂಬರ್ ಕೊಟ್ಟರು ಸರ್, ನಾವು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ತಂದು ಹಾಕಿದ್ವಿ. ಹಾಕಿದ್ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಚೆನ್ನಾಗಿದೆ. ಫಸ್ಟ್ಗೆ ಏನಾಗಿತ್ತು ಸರ್ ತೋಟ? ಇದು ಫಸ್ಟ್ಗೆ ಕೆಂಚಿಗೆ ಇತ್ತು, ಆಮೇಲೆ ಗರಿ ತಲೆ ಸಣ್ಣದಿತ್ತು. ಓಕೆ, ಗಿಡ ಎಲ್ಲ ಸಣ್ಣ ಗಿಡ. ಆಮೇಲೆ ಒಂಬಳೆ ಅಂತ ಒಂದೂ ಇರಲ್ಲ ಸರ್. ಒಂಬಳೆ ಇರಲ್ಲ, ಈ ಥರ ಒಂಬಳೆ ಬಂದಿರಲಿಲ್ಲ, ಒಂದು ನೋಡಿಲ್ಲ ಸರ್. ಸರ್ ಇದು ಟೋಟಲ್ ಎಷ್ಟು ವರ್ಷದ ಗಿಡ ಅಂದ್ರೆ ಇದು? ಸೊ 4 ವರ್ಷ 8 ತಿಂಗಳು ಆಯ್ತು. 4 ವರ್ಷ 8 ತಿಂಗಳು ಅಂದರೆ ಇವತ್ತು ನಾವು 8 ವರ್ಷ ಹೇಳ್ತಾರೆ ಫಸ್ಟ್ಲಿ ಬರೋಕ್ಕೆ. ಬಟ್ ನೀವು ಈ ಒಂದು ಗೋಲ್ಡನ್ ಸಾಯಿಲ್ ಬಳಸಾದ್ಮೇಲೆ ನಿಮ್ಮ ಗಿಡದಲ್ಲೇ ಚೇಂಜಸ್ ಕಾಣ್ತಾ ಇದ್ದೀರಾ. ಚೇಂಜಸ್ ಕಾಣ್ತಿದೆ ಅಂದರೆ ನೋಡ್ರಿ, ಕರಿಯಾಡ್ಲು ಆ್ಯಕ್ಚುಲಿ ಇದು ಇಷ್ಟು ಹಿಡಿಯೋದೇ ಇಲ್ಲ ಈ ವಯಸ್ಸಿಗೆ. ಬಟ್ ಈ ಗೋಲ್ಡನ್ ಸಾಯಿಲ್ ಬಳಸಿದ್ವಿ ಸರ್. ಗೋಲ್ಡನ್ ಸಾಯಿಲಲ್ಲಿ ಏನೇನು ಬಳಸಿದ್ರಿ ನೀವು ಸರ್? ಗೋಲ್ಡನ್ ಸಾಯಿಲ್ ಅರೆಕ ಪವರು, ಓಕೆ, ಗ್ರೀನ್ ಗೋಲ್ಡ್, ರಕ್ಷಕ್, ಆಮೇಲೆ ಮತ್ತೆ ಗ್ರೋ ಗೋಲ್ಡ್ ಹಾಕಿದ್ದೀವಿ. 4 ಹಾಕಿದ್ದೀವಿ. ಗ್ಯಾಪ್ ಬಿಟ್ಟು ಹಾಕಿದ್ದೀರಾ? ಗ್ಯಾಪ್ ಬಿಟ್ಟು ಫಸ್ಟ್ ರಕ್ಷಕ್, ಗ್ರೀನ್ ಗೋಲ್ಡ್ ಫಸ್ಟ್ ಡೋಸ್ ಕೊಟ್ಟಿವಿ. ರಕ್ಷಕ್ ಮತ್ತೆ ಗ್ರೋ ಗೋಲ್ಡ್ ಫಸ್ಟ್ ಡೋಸ್ ಕೊಟ್ಟಿವಿ. ಓಕೆ, ಅದು ಕೊಟ್ಟು 8 ದಿವಸ ಆದ್ಮೇಲೆ ನಾವು ಅರೆಕ ಪವರ್ ಗ್ರೀನ್ ಗೋಲ್ಡ್ ಕೊಟ್ಟಾದ್ಮೇಲೆ ತುಂಬಾ ಚೇಂಜಸ್ ಆಗಿದೆ ಸರ್. ಸರ್ ಗರಿಗಳಲ್ಲಿ ಮತ್ತೇನು ಚೇಂಜಸ್ ಕಾಣ್ತೀರಾ ನೀವು? ಸರ್ ಗರಿಗಳು ಭಾಳ ಲೆಂತ್ ಇದೆ ಸರ್. ಮುಂಚೆ ಎಲ್ಲ ಲೆಂತ್ ಇರಲಿಲ್ಲ, ಗರಿಗಳೆಲ್ಲ ಒಂದು 2 ಅಡಿ 3 ಅಡಿ ಇತ್ತು. ಓಕೆ, ಈಗ ಲೆಂತ್ ಕಮ್ಮಿ 7 ಅಡಿ ತನಕ ಇದೆ ಸರ್. ಅದು 7 ಅಡಿ ತನಕ ಐತೆ. ಮುಂಚೆ ಎಲ್ಲ ಒಂದೊಂದು ಇದ್ರಲ್ಲಿ ಎಷ್ಟಿದ್ವು ಒಂದು ಮರದಾಗೆ? 4, 5, 6 ಇತ್ತು ಸರ್ ಹಿಂಗೆ. ಬಟ್ ಈಗ ಈ ಸತಿ ಭಾಳ ಇದಾವೆ.
ಒಂದು 10ರಿಂದ 12 ಇದಾವ. 12 ಇದೆ ಸರ್. 12 ಗರಿ ಅಂದ್ರೆ ಗಿಡದ ತುಂಬ ಗರಿಗಳು ಜಾಸ್ತಿ, ಅಂದ್ರೆ ಗಿಡಗಳ ಮೇಲೆ ಗ್ರೋತ್ ನಮಗೆ ಗೊತ್ತಾಗೋದು. ಈ ಮರ ತಲೆ ಜಾಸ್ತಿ, ಮುಂಚೆ ತಲೆ ಇರಲಿಲ್ಲ, ಅದೇ ಬುಡ ದಪ್ಪ ಇತ್ತು, ಅದೇ ಗರಿ ಅಗಲ ಇರಲಿಲ್ಲ. ಎಷ್ಟೊಂದು 2-3 ಗರಿ ಇದ್ದು, 5-6 ಗರಿ ಇದ್ದು. ಇವಾಗ ಚೆನ್ನಾಗಿದೆ. ಓಕೆ, ಓವರಾಲ್ ಈಗ ನೀವು ಬೇರೆ ಗೊಬ್ಬರಕ್ಕೆ ಹೋಲ್ಸ್ಕೊಂಡ್ರೆ ನೀವು ಇದನ್ನ ಹಾಕೋದು ಉತ್ತಮನ ಏನು ನಿಮಗೆ? DAP ಫರ್ಟಿಲೈಸರ್ ಎಲ್ಲ ಸ್ಟಾಪ್ ಮಾಡಿ ಗೋಲ್ಡನ್ ಸಾಯಿಲ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಥ್ಯಾಂಕ್ಸ್ ಸರ್. ಎಲ್ಲ ರೈತರು ಹಾಕಿದ್ರೆ ಒಳ್ಳೇದಾಗುತ್ತೆ. ಓಕೆ, ಅವ್ರ ಮತ್ತು ಇವ್ರ ಮತ್ತು ಕೇಳಿ ವೇಸ್ಟೇಜ್ ಮಾಡೋದು ಬೇಡ ಅಮೌಂಟು. ಸರ್ ವರ್ಷಕ್ಕೆ ಎಷ್ಟು ಟೈಮ್ ನೀವು ಯೂಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಾಗ ಈಗ ಬಂದಿರೋದು? ಸರ್ ನಮಗೆ ಅವ್ರು 3 ಟೈಮ್ ಮಾಡೋಕೆ ಹೇಳಿದ್ದಾರೆ ಕಂಪ್ನಿ ಅವರು. ನಾವು 4 ಸರಿ ಹಾಕ್ತೀವಿ ಅಂತ ಮೊನ್ನೆ ಫೋನ್ ಮಾಡಿ ಕೇಳಿದ್ವಿ. ಓಕೆ, ಈ ದುಡ್ಡು ಕೊಟ್ಟರು ನಾವು ಕೊಡಲ್ಲ ಅಂತ ಅವ್ರು ಅಂದರು. ಅವ್ರು ಹೇಳೋ ಟೈಮ್ ಪ್ರಕಾರನೇ ಹಾಕ್ರಿ ಅಂತ ಹೇಳಿದ್ದಾರೆ. 3 ಸರಿ ಹಾಕಿದ್ರೆ ಸಾಕು, ನಿಮಗೆ ಸಾಕು, ರಿಸಲ್ಟ್ ಗೊತ್ತಾಗುತ್ತೆ, ಅದಕ್ಕೆ ಇಳುವರಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆ ಸರ್. ಓಕೆ, ಉಮೇಶ್ ಸರ್ ಹತ್ರನೇ ಮಾತಾಡಿದ್ದೀರಿ? ಹಾಂ, ಉಮೇಶ್ ಹತ್ರ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಸಣ್ಣ ಗಿಡ ಒಂದು ಇದೆ ಪಕ್ಕದಲ್ಲಿ? ಹಾಂ, ಇದೆ ಸರ್. ಅದನ್ನು ಒಂದು ವಿಡಿಯೋ ಒಪಿನಿಯನ್ ಕೊಡ್ಬೇಕು ನೀವು, ಯಾಕೆಂದ್ರೆ ಅದು ಅಷ್ಟು ಹಾಳಾಗೋಗಿತ್ತು. ಅದನ್ನ ತೆಗಿಬೇಕಂತಿದ್ರು ಸರ್ ಅವ್ರು, ನಮ್ಮವ್ರು ಬೆಂಗಳೂರಾಗಿದ್ರು. ಅದೇ ಅದೇ ನಾವು ಗಿಡ ತೆಗಿಬೇಕಂತಿದ್ರು ಸರ್. ಅದು ಹಾಕಿದ್ಮೇಲೆ ಈ ಫ್ಲಾಟ್ಗೆ ನಂಬರ್ 1 ತೋಟ ಆಗ್ತೈತೆ ಸರ್. ನೋಡ್ಕೊಂಬರೋಣ ಅದೊಂದು? ಆಯ್ತು ಸರ್, ನೋಡ್ಕೊಂಬರೋಣ ಬನ್ನಿ. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ವಿಡಿಯೋ ಮಾಡ್ತಾಯಿದ್ವಿ. ಇವತ್ತು ನೋಡ್ಬೋದು ಗುಂಡಿಮಡ ಗೊಲ್ರಟ್ಟಿಯಲ್ಲಿ ಈ ಒಂದು ಹೊಳಲ್ಕೆರೆ ತಾಲೂಕಿನಲ್ಲಿರ್ತಕ್ಕಂಥ ತೋಟ. ಭಾಳ ತುಂಬ ಇಂಥ ಒಂದು ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಸಹ ಇದು 4 ವರ್ಷ 8 ತಿಂಗಳು ಗಿಡ ಇವು. ಗಿಡಕ್ಕೆ ಈಗ ಗೋಲ್ಡನ್ ಸಾಯಿಲ್ ಬಳಸಿ ಅವರು ತುಂಬ ಖುಷಿಯಿಂದ ರೈತರು ತುಂಬ ಚೆನ್ನಾಗಾಗಿದ್ದಾವೆ ಅಂತೇಳಿ. ಇದು ಒಂಬಳೆ, ಇದು ಹಾಕಿದ ಮೇಲೆ ಒಂಬಳೆಯಲ್ಲಿ ಏನು ಡಿಫ್ರೆಂಟ್ ನೋಡ್ತಾ ಇದ್ದೀರಿ ನೀವು? ಒಂಬಳೆ ಅಣ್ಣ ಮುಂಚೆ ಯಾವುದೋ ಒಂದು ಗಿಡ ಹಿಂಗೆ ಈ ಥರ ಆಗಿತ್ತು, ಈ ಥರ. ಅದೇ ಮುಟ್ರ ಈ ಥರ ಆಗಿತ್ತು. ಇದು ಹಾಕಿದ ಮೇಲೆ ಈಗ 2 ತಿಂಗಳ ಮೇಲೆ ಈ ಒಂಬಳೆ ಹಿಂಗೆ ಬಂದಿದೆ ನೋಡಿ, ಈ ಥರ ಬಂದಿದೆ. ಈ ಥರ ಇದು ಮುಂಚೆ ಒಂಬಳೆ ಇದು ಹಾಕೋದಕ್ಕಿಂತ ಮುಂಚೆ. ಮುಂಚೆ ಇದು. ನೆಕ್ಸ್ಟ್ ಇದು ಹಾಕಿದ್ಮೇಲೆ ಈ ಥರ ಅರಳಿದೆ, ಇಷ್ಟು ದೊಡ್ಡದಾಗಿ ಬಂದೈತಿ. ಮತ್ತಿದು ನೆಕ್ಸ್ಟ್ ಬಂದಿರೋದು ಇದು. ನೆಕ್ಸ್ಟ್ ಬಂದಿರೋದು. ಮತ್ತು ನೀವು ಇನ್ನೊಂದು ಡೋಸ್ ಕೊಟ್ಟರೆ ಹೆಂಗಾಗೋಣ ಅಂತ ನಿಮ್ಮ ಮನಸ್ಸಿಗೆ? ಇನ್ನೊಂದು ಡೋಸ್ ಕೊಟ್ಟರೆ ಫಸ್ಟ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇದೆ ಸರ್. 100% ನಿಮಗೆ ಸಿಗುತ್ತೆ ಅಂತ ಆಸೆಗಿದ್ದೀವಿ. ಓಕೆ ಓಕೆ, ನಮ್ಗೆ ನಂಬಿಕೆ ಆಗಲಿ ಇವೆಲ್ಲ ಇರ್ತವೆ ಹಂಗೆ ಅನ್ಸ್ಬಿಡುತ್ತೆ ಅಣ್ಣ. ಉದ್ರೋಕವೆ ಅಂತ. ಹೋದ ವರ್ಷನ ಉದ್ರೋಯಿದ್ವಿ. ಹೋದ ವರ್ಷ ಒಂಬಳೆನೇ ಇರಲಿಲ್ಲ ಅಣ್ಣ. ಹೋದ ವರ್ಷ ಒಂದು ಒಂಬಳೆ ನಮ್ಮ ಹೊಲ್ದಾಗ ನೋಡಿಲ್ಲ ನಾವು ಎಲ್ಲಿವೆ. ಈ ವರ್ಷನೇ ನೋಡಿರೋದು ಒಂಬಳೆ. ಪ್ರತಿ ಗಿಡದಾಗೂ ಒಂಬಳೆ ಇದಾವೆ. ನೋಡ್ರಿ ಹಂಗೆ ಹಂಗೆ ತಿರುಗಿ ಅಲ್ಲೇ ಇದೆ. ನಾವು ಹೋದ ವರ್ಷ ನೋಡಿಲ್ಲ, ಈ ವರ್ಷ ನೋಡಿರೋದು. ಇಲ್ಲಿ ಬರ್ರಿ, ಈ ಕಡೆ ಹಿಂದ್ಗಡೆಗೆ ಹಂಗೆ ಐತೆ. ಒಟ್ಟು ಏನು ಗೊತ್ತಾ, ನಮ್ಮ ಗೋಲ್ಡನ್ ಸಾಯಿಲ್ ಉಪಯೋಗಿಸಿದ ಮೇಲೆ ರೈತರಿಗೆ ಖುಷಿ ಇರಬೇಕು. ಹೌದಾ? ಫಸ್ಟ್ ನೋಡಿಲ್ಲ, ಒಂಬಳೆ ಅಂತೂ ಪಕ್ಕ ನೋಡಿ ಸರ್ ಈ ವರ್ಷ. ಅದೇ ಅದೇ ನಾವ್ ಹೇಳಿದ್ವಲ್ಲ, ನಾಗರಕಲ್ಲು ಪಂಚಮಿ ಮಾಡ್ಬೇಕಾರೆ ಪಕ್ಕದ ತೋಟದಾಗ ಹೋಗಿ ಒಂಬಳೆ ತಂದು ಪೂಜೆ ಮಾಡಿದ್ವಿ. ಅದೇ ಅದೇ ಈ ವರ್ಷ ಹಾಕಿದ್ಮೇಲೆ ಇಷ್ಟು ಒಂಬಳೆ ಆಗಿತ್ತು ನೋಡ್ರಿ. ಇದು ಸಹ ಸೇಮ್ ಇಯರ್ ಗಿಡನೇ? ಸೇಮ್ ಇಯರ್ ಗಿಡನೇ. ಇದೊಂದು ಎಷ್ಟು ಒಂಬಳೆ ಬಂದಾವ ಇದ್ರಾಗ ನೋಡಿ ಸರ್? 1 2 3 4 5 6 7 ಒಂಬಳೆ ಇದೆ ಸರ್. ಆಲ್ರೆಡಿ ಮತ್ತೆ ಮ್ಯಾಲ್ಗಡೆ ಒಂದಿದೆ. ಟೋಟಲ್ 7 ಒಂಬಾಳೆ ಮ್ಯಾಲ್ಗಡೆ ಒಂದು. ಬಟ್ ಇವೆಲ್ಲ ನೋಡ್ರಿ 4 ವರ್ಷದ 8 ತಿಂಗಳಲ್ಲ ಸರ್? 4 ವರ್ಷ 8 ತಿಂಗಳು. ಇದು ಯಾವುದೋ ಇದಾಗಿಲ್ಲ, ಡ್ರಾಪಿಂಗ್ ಆಗಿಲ್ಲ? ಡ್ರಾಪಿಂಗ್ ಆಗಿಲ್ಲ. ಹಳ್ಳುಗಳು ಅಷ್ಟು ಚೆನ್ನಾಗಿ ಹಿಡಿದೈತಿ. ನೋಡ್ಬೋದು ನೀವು. ಮುಂಚೆ ಒಂದು ಒಂಬಳೆ ಇತ್ತು ಇಲ್ಲಿ, ಅದ್ರದ್ದು ಹೋಗಿದ್ಮೇಲೆ ಮತ್ತೆ ಅಂದರೆ ಇದು ಉದುರೋದು ಕಾಯಿ ಆಗಿದೆ, ಮತ್ತೆ ಡ್ರಾಪಿಂಗ್ ಆಗಿಲ್ಲ. ಎಲ್ಲ ಕರೆ ಹಳ್ಳ ಆಗಿದಾವಲ್ಲ ಆಲ್ರೆಡಿ. ಎಲ್ಲ ಗಿಡನೂ ಇದೇ ಥರ ಆಗುತ್ತಾ ನಿಮ್ಮ? ಈ ಮರಕ್ಕೆ ನಾವು ಸರ್ 3 ಜಗ್ ಹಾಕಿದ್ವಿ ಗೋಲ್ಡನ್ ಸಾಯಿಲ್. ಇದು ಲಾಸ್ಟ್ ಮನೆಗೆ ಹೋಗೋ ಟೈಮ್ ಇನ್ನೇನು ಮಿಕ್ಕಿತ್ತು, ಏನು ಮಾಡೋದು ಅಂತೇಳಿ ಇದಕ್ಕೆ ಇಲ್ಲಿಗೆ ಸುರಿದೋಗಿದ್ವಿ. ಇಷ್ಟು ಒಂಬಳೆ ಹೊಡೆದಿದ್ದು ನೋಡಿ ಸರ್. ಇನ್ನೂ ಐತಲ್ಲ ಸರ್ ಮೇಲೆ? ಇನ್ನೂ ಇದೆ ಸರ್ ಮೇಲ್ಗಡೆ. ಓಕೆ, ಗಿಡ ನೋಡಿರೋ ಖುಷಿ ಆಗ್ಬಿಡುತ್ತೆ. ಗಿಡನೇ ನೋಡೋ ಖುಷಿ ಆಗುತ್ತೆ ಸರ್. ಭಾಳ ಚೆನ್ನಾಗಿದೆ ಗಿಡ, ನಮಗೂ ಭಾಳ ಖುಷಿ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ಸ್. ಚೆನ್ನಾಗಿದೆ ಸರ್. ನಾವು ಈಗ ಯಾವ ಟೈಮ್ ಆಗ್ತದೆ ನೆಕ್ಸ್ಟ್ ಔಷಧಿನ? ನೆಕ್ಸ್ಟ್ ಇನ್ನೊಂದು 20 ಡೇಸ್ ಬಿಟ್ಟು ಸೆಕೆಂಡ್ ಡೋಸ್ ಅಪ್ಲೈ ಮಾಡಿ. ಅದೇ ಸರ್? ಸೇಮ್. ಸರಿ ಸರ್, ನಮ್ಗೆ ಕೊಟ್ಟು ಕಳಿಸಿ ಸರ್, ನಾವು ಹಾಕ್ತೀವಿ. ಓಕೆ. ರೈತರಿಂದ ರೈತರಿಗೋಸ್ಕರ ರೈತರದೇ ಕಂಪನಿ ಗೋಲ್ಡನ್ ಸಾಯಿಲ್ ಎಂದರೆ ತಪ್ಪಾಗಲಾರದು. ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಬಹುದಾಗಿದೆ. ಧನ್ಯವಾದಗಳು.